ನಂಗೆ ಅನ್ಸಿಮಟ್ಟಿಗೆ ಈ ಸಲ ಮತ್ತೆ ಕಪ್ ನಮ್ಮದೇ ಆರ್ ಸಿ ಬಿ. ಇದಕ್ಕೋಸ್ಕರ ಎಲ್ಲ ತಲೆ ವಿರಾಟ್ ಕೊಹ್ಲಿದೆ ಪೋಸ್ಟರ್, ಆರ್ ಸಿ ಬಿದೆ ಪೋಸ್ಟರ್. ನಾನು ಕಾಫಿಗೋಸ್ಕರ ವೇಟ್ ಮಾಡಕತ್ತೀನಿ. ಕಾಸ್ಟ್ ಎಷ್ಟು ಅಂತ ಗೊತ್ತಿಲ್ಲ ಗೈಸ್. ಇದು ನಾನು ಫುಲ್ಲು ಆರ್ ಸಿ ಬಿ ಜರ್ಸಿಗಳು ಹಾಕ್ಕೊಂಡು ತಿರುಗಾಡಕತ್ತಾರ. ಆರ್ ಸಿ ಬಿದೆ ಪೋಸ್ಟರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ಕೋರಮಂಗಲ ಕಡೆ ಬಂದಿದ್ದೆ. ಇದೆ ಕೋರಮಂಗಲ, ಈ ಕಡೆ ಯಾವ್ದು ಬರ್ತೋ ನನಗೆ ಗೊತ್ತಿಲ್ಲ. ಈ ಬಸ್ಗಳ ಇವತ್ತು ಟ್ರಾಫಿಕ್ ಬಿದ್ದದ, ಅದಕ್ಕೋಸ್ಕರ ನಾನು ಹೋಗಿಲ್ಲ. ಇಲ್ಲಿ ಫುಲ್ಲು ಬೆಂಗಳೂರಾಗ ಫುಲ್ ಟ್ರಾಫಿಕ್ಸ್ ಎಲ್ಲ ಫುಲ್ ಸ್ಟ್ರಿಕ್ ಇರ್ತಾವೆ. ಮತ್ತು ಇವತ್ತು ಆರ್ ಸಿ ಬಿ ಮ್ಯಾಚ್ ಅದ. ಎಲ್ಲರೂ ಫುಲ್ಲು ಆರ್ ಸಿ ಬಿ ಜರ್ಸಿಗಳು ಹಾಕ್ಕೊಂಡು ತಿರುಗಾಡಕತ್ತಾರ. ಆರ್ ಸಿ ಬಿ ಮ್ಯಾಚ್ ಇದಕ್ಕೋಸ್ಕರ ಫುಲ್ ಚೆನ್ನಾಗಿ ಕೋರಮಂಗಲ ಕಡೆ ಬಂದಿದೆ. ಇಲ್ಲೊಂದು ಯಾವುದೋ ಮಾಲ್ ಐತೆ, ಗೊತ್ತಿಲ್ಲ ಹೆಸರು, ಗೊತ್ತಿಲ್ಲ ಇದು ಯಾವ ಮಾಲ್ ಅಂತ. ಬಟ್ ಸುಮ್ಮನೆ ಹಂಗೆ ಎಂಟ್ರಿ ಹಾಕತ್ತೇನೆ, ನೋಡೋ ಯಾವ ಮಾಲ್ ಅಂತ ಗೊತ್ತಿಲ್ಲ. ಸೀದಾ ಹಂಗೆ ಎಂಟ್ರಿ ಆಗೀನಿ. ಫುಲ್ ಜನ ಅಂತೂ ಫುಲ್ಲಾರ ಇಲ್ಲಿ. ಏನೇನು ಇಲ್ಲೊಂದು ಯಾವುದೋ ಇವೆಂಟ್ ಟೈಪಾಗ ನಡಕತ್ತದ. ಮತ್ತು ಯಾವುದೋ ಪಜಲ್ ಗೇಮ್ ಹುಡುಗರ್ದು. ಹಾಂ, ಯಾವುದೋ ಪಜಲ್ ಟೈಪ್ ಗೇಮ್ ನಡಕತ್ತ. ಇವತ್ತು ಸಂಡೇ ಅಲ್ಲ, ಅದಕ್ಕೋಸ್ಕರ ಇಲ್ಲಿ ಹುಡುಗರ್ದು ಡ್ರಾಯಿಂಗ್ ಕಾಂಪಿಟೇಷನ್ ನಡಕತ್ತದ. ನೆಕ್ಸಸ್ ಮಾಲಾಗ ಹುಡುಗರ್ದು ಡ್ರಾಯಿಂಗ್ ಕಾಂಪಿಟೇಷನ್. ಇಲ್ಲಿ ಪರ್ಫ್ಯೂಮ್ಸ್ ಎಲ್ಲ ಸೇಲ್ ಮಾಡಕತ್ತಾರ. ಒನ್ ಟೈಮ್ ಮತ್ತು ಟ್ರೈ ಮಾಡಿಲ್ಲ, ತೊಗೊಮ್ಮ ಆಮೇಲೆ ಯಾವಾಗ ಟೈಮ್ ಸಿಕ್ಕಾಗ ಪರ್ಫ್ಯೂಮ್ ಮತ್ತು ತೊಗೊತೀನಿ. ಫೈನಲಿ ನನಗೆ ಹೆಸರು ಗೊತ್ತಾಯ್ತು ಯಾವ ಮಾಲ್ ಅಂತ. ಇದೇ ನೆಕ್ಸಸ್ ಮಾಲ್. ಈ ಮಾಲಿಗೆ ನಾನು ಮೊದಲು ಮತ್ತೆ ಬಂದಿದ್ದೆ, ಬಟ್ ನಾನು ಇನ್ನೊಂದು ಇದ್ರ ಹಿಂದಿನ ಸೈಡಾಗ್ಲಿಂತ ಎಂಟ್ರಿ ಆದೆ. ಅದಕ್ಕೋಸ್ಕರ ನಾನು ಫುಲ್ ಕನ್ಫ್ಯೂಸ್ ಆಯಿತು ಯಾವ ಮಾಲ್ ಏನು ಅಂತ. ಬಟ್ ಇದು ನೆಕ್ಸಸ್ ಮಾಲ್. ಇಲ್ಲೊಂದು ಯಾವುದೋ ಇವೆಂಟ್ ಟೈಪ್ ನಡಕತ್ತದ. ಇವೆಂಟ್ ಅಲ್ಲ, ಹುಡುಗರದು ಸ್ಕೇಟಿಂಗ್. ಈಗ ಇಲ್ಲಿ ಮತ್ತು ಆರ್ ಸಿ ಬಿ ಇವತ್ತು ಮ್ಯಾಚ್ ಆಯ್ತು ಅಂತ ಆರ್ ಸಿ ಬಿ ಜರ್ಸಿ ಹಾಕ್ಯಾರೆ. ಎಲ್ಲರೂ ಇಲ್ಲಿ ಆರ್ ಸಿ ಬಿ ಜರ್ಸಿಗಳು ಹಾಕ್ಯಾರ. ಇವಾಗ ಯಾವುದೋ ಸ್ಟಾರ್ಟ್ ಆಯಿತು ಹುಡುಗರದು ಯಾವ ರನ್ನಿಂಗ್ ರೇಸ್. ನಾವು ಹುಡುಗರಿದ್ದಾಗ ಇವೆಲ್ಲ ಮಾಡಿಲ್ಲ. ಒಂದು ಅವ್ರಿಗೆ ಬಿದ್ದು ಇದೊಂದು ಯಾವುದೋ ಐಫೋನ್ ಏನೋ ಸ್ಟೋರ್ ಅದ, ಹುಡುಗ ಬಿದ್ಲು ಗಾಯ್ಸ್. ಯಾವುದೋ ಮ್ಯಾಚ್ ಆಡ್ಸಕತ್ತಾರ, ಚೆನ್ನಾಗೈತೆ. ಸಂಡೇ ಗೋ ಗಾಯ್ಸ್. ಒಳಗೆ ಎಂಟ್ರಿ ಆಗಮ್ಮ ಮಾಲಾಗ. ಹೊರಗೆ ಇದೆ ಇವಾಗ ಮತ್ತೆ ಕತ್ಲಾದರೆ ನನ್ನ ಕ್ಯಾಮ್ರಾ ಕರೆಕ್ಟ್ ಬರೋದಿಲ್ಲ. ಇವಾಗ ಒಳಗೆ ಎಂಟ್ರಿ ಹಾಕತ್ತೀನಿ ಮಾಲಾಗ. ವೆಲ್ಕಮ್ ಎಲ್ಲ ಮಾಡಕತ್ತಾರ. ನಾನು ಐ ಥಿಂಕ್ ಇದಕ್ಕೆ 4 ಸೈಡ್ ಎಂಟ್ರಿ ಅವ ಈ ಮಾಲ್ಗೆ. 4 ಸೈಡ್ ಅವ ಎಂಟ್ರಿ. ಎಲ್ಲಿಂದ ಆದರೂ ಎಂಟ್ರಿ ಆಗ್ಬೋದು ನೀವು. ಫುಲ್ ಜನ ಮಾತ್ರ ಫುಲ್ ಜಾಸ್ತಿ ಅರ ಜನ. ನಾನಿವಾಗ ಮ್ಯಾಗಿನ ಫ್ಲೋರಿಗೆ ಹೋಗ್ಬೇಕು, ನೋಡಮ್ಮ ಹೆಂಗೆ ಹೋಗ್ಬೇಕು. ಇಲ್ಲಿ ಮತ್ತು ಹುಡುಗರು ಆರ್ ಸಿ ಬಿ ಜರ್ಸಿ ಎಲ್ಲ ತಲ್ಲಿ ಆರ್ ಸಿ ಬಿ ಇವತ್ತು ಮ್ಯಾಚ್ ಇದ್ದಿದ್ದಕ್ಕೋಸ್ಕರ ಎಲ್ಲ ತಲ್ಲಿ ಆರ್ ಸಿ ಬಿ ಜರ್ಸಿಗಳೇ, ಬರೀ ಆರ್ ಸಿ ಬಿ ಜರ್ಸಿ. ಕಾಸ್ಟ್ ಎಷ್ಟು ಅಂತ ಗೊತ್ತಿಲ್ಲ. ಇದು ಪೂಮಾ ಸ್ಪೀಕರ್ ಮತ್ತು ಆರ್ ಸಿ ಬಿ ಕೋರ್ಟ್ ಬಂದು ಫುಡ್ ಕೋರ್ಟು ಸೆಕೆಂಡ್ ಫ್ಲೋರ್ ಆಗಲ್ಲ. ಅದ್ರ ಮ್ಯಾಗ ಇದು ಸಿನಿಮಾ ಹಾಲ್. ನಾನು ನನ್ನ ಫ್ರೆಂಡು ಫಸ್ಟ್ ಟೈಮ್ ಹೋಗಿದ್ವಿ. ಯಾವ ಮೂವಿ ಅಂದರೆ ಲಕ್ಕಿ ಭಾಸ್ಕರ್ ಮೂವಿಗೆ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ದ. US ಪೋಲೋದು ಬ್ರ್ಯಾಂಡ್ದು ಬಟ್ಟೆ ಚೆನ್ನಾಗಿರ್ತಾವೆ ಕಲೆಕ್ಷನ್. ಬಟ್ ನನಗೆ ಇವಾಗ ಪ್ರೆಸೆಂಟ್ ಬೇಕಿಲ್ಲ, ಜಸ್ಟ್ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದೀನಿ. ಟಾಪ್ ಬ್ರ್ಯಾಂಡ್ಗಳ ಇಲ್ಲಿ ಲಿವೀಸ್ ಐತೆ. ಮತ್ತು US ಪೋಲೋದಲ್ಲಿ ಅಲ್ಲಿ ಆ ಕಡೆ ನೋಡಿದೆ US ಪೋಲೋದು. ಇಲ್ಲಿ ಮತ್ತು ಜರ್ಸಿ ಸ್ಪಾನ್ಸರ್ ಮಾಡಕತ್ತಾರ. ಪೂಮಾದೈತೆ ಇಲ್ಲಿ ಜರ್ಸಿ, ಇಲ್ಲಿ ಮತ್ತು ಸ್ಪಾನ್ಸರ್ ಮಾಡಕತ್ತಾರ. ಗಾಯ್ಸ್ ಇವತ್ತು ಮ್ಯಾಚ್ ಇದ್ದಿದ್ದಕ್ಕೋಸ್ಕರ ಎಲ್ಲ ತಲೆ ವಿರಾಟ್ ಕೊಹ್ಲಿದೆ ಪೋಸ್ಟರ್, ಆರ್ ಸಿ ಬಿದೆ ಪೋಸ್ಟರ್. ಬೆಂಗಳೂರಾಗೆಲ್ಲ ಆರ್ ಸಿ ಬಿದೆ ಪೋಸ್ಟರ್. ನೋಡ್ರಿ ಜರ್ಸಿ ಎಷ್ಟೈತೆ ಅಂತ ಪ್ರೈಸ್ ಗೊತ್ತಿಲ್ಲ, ಕೇಳಕ್ಕೆ ಮತ್ತೆ ಹೋಗಿಲ್ಲ. 2-3 ಮಂತ್ಸ್ ಆದಮೇಲೆ ನಾನು ಮತ್ತು ಇದು ಶಾಪಿಂಗ್ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೊಂದು 2-3 ಮಂತ್ಸ್ ಆದಮೇಲೆ ಶಾಪಿಂಗ್ದು ಬ್ಲಾಗ್ ಹಾಕ್ತೀನಿ. ಮ್ಯಾಗಿನ ಫ್ಲೋರಾಗ ಸಿನಿಮಾ ಥಿಯೇಟ್ರ್ ಐತೆ. ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಥಿಯೇಟ್ರಿಗೆ, ಬಟ್ ನನಗೇನು ಅಲ್ಲಿ ಹೋಗಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸದ್ಯಕ್ಕೆ ನಾನು ಫುಡ್ ಕೋರ್ಟ್ ಕಡೆ ಬಂದೀನಿ. ನೋಡಮ್ಮ ಎಲ್ಲಿ ನೋಡಿದರೆ ಬರೀ ಆರ್ ಸಿ ಬಿ ಜರ್ಸಿಗಳೇ. ಇವತ್ತು ಮ್ಯಾಚ್ ಇದ್ದ ಸಲಗೆ ಫೈನಲ್ ಮ್ಯಾಚ್ ಅದು. ಮತ್ತು ಆರ್ ಸಿ ಬಿಗಿನ ಗೆದ್ದಿತ್ತಂದರೆ ಫುಲ್ ಬೆಂಗಳೂರೇ ಇದು ಮಾಡ್ತಾರೆ.
ಇಲ್ಲಿ ನೋಡ್ರಿ ಎಷ್ಟು ಜನ ಕುಂದ್ರಕ್ಕೆ ಮತ್ತೆ ಜಾಗ ಇಲ್ಲ, ಅಷ್ಟು ಪಬ್ಲಿಕ್ ಸೇರ್ಯದ. ಯಾವುದೋ ಚೈನೀಸ್ದು ಫುಲ್ಲು ಜನ ಮಾತ್ರ ಫುಲ್ ಹೆವಿ. ಏನು ತಿನ್ನೋಕೆ ಇಷ್ಟ ಆಗಿಲ್ಲ. ನಾನು ಸುಮ್ಮನೆ ಕೆಳಗೆ ಹೋಗ್ತೀನಿ, ನೋಡೋಣ ಕೆಳಗೆ ಯಾವ್ದಾನ ರೆಸ್ಟೋರೆಂಟ್ ಇಲ್ಲ ಇದು ಇಷ್ಟ ಆಗ್ತದೆ. ಇಲ್ಲಿ ನನ್ನ ಮ್ಯಾಗ ಏನು ಇಷ್ಟ ಆಗಿಲ್ಲ, ಫುಲ್ ಜನ ಅದ ನಂಗೆ. ಹಂಗಿದ್ರೆ ಫುಲ್ ಅನ್ಕಂಫರ್ಟೇಬಲ್ ನಮ್ಗೆ. ಅದಕ್ಕೋಸ್ಕರ ಇವಾಗ ಕೆಳಗೆ ಹೋಗ್ತೀನಿ. ಇದೆ ಅವಾಗ ಕೆಳಗ್ಲಿಂತ ನೋಡಿದ್ವಲ್ಲ, ಇದೆ ಗೇಮಿಂಗ್ ಸೆಂಟ್ರ್ ಹುಡುಗರ್ದು. ಫಸ್ಟಿಗೆ ಇಷ್ಟೊತ್ತನ ಆಟ ಆಡೋಕತ್ತಿದ್ರು, ಇವಾಗ ಯಾರು ಇಲ್ಲನೇ ಇಲ್ಲ ಇಲ್ಲಿ. ಒಂದು ಥರ್ಡ್ ವೀಡಿಯೋ, ಫಸ್ಟ್ ವೀಡಿಯೋ ನಂದು ರಾಮೇಶ್ವರಂ ಕೆಫೆಗೆ ಹೋಗಿದ್ದೆ, ಸೆಕೆಂಡ್ ವೀಡಿಯೋ ಚರ್ಚ್ ಸ್ಟ್ರೀಟಿಗೆ ಹೋಗಿದ್ದೆ. ಆ್ಯಂಡ್ ಮತ್ತು ಇವಾಗ ನಾನು ಯಾವುದೋ ಮಾಲಿಗೆ ಬಂದಿದ್ದೆ. ಇದು ಯಾವುದೋ ಕೆಫೆ, ಸ್ಟಾರ್ ಬಾಕ್ಸ್ ಏನು ಗೊತ್ತಿಲ್ಲ, ಸಮಥಿಂಗ್ ಕೆಫೆ. ಯಾವುದಾದ್ರೂ ಕಾಫಿ ಟ್ರೈ ಮಾಡ್ಬೇಕಂತ ಅನ್ಕೋತೀನಿ. ನೋಡಮ್ಮ ಇಲ್ಲಿ ಯಾವುದೊಂದು ಕಾಫಿ ಇರ್ತದೆ. ಅಲ್ಲೊಂದು ಶಾಪ್ ಆದ ಕಾಫಿದು, ಮತ್ತು ಈ ಕಡೆ ನೋಡಮ್ಮ ಯಾವುದು ಚೆನ್ನಾಗಿರುತ್ತೆ ಅಲ್ಲಿ. ನೋಡ್ರಿ ಗೈಸ್, ಎಲ್ಲರೂ ಬರೀ ಆರ್ ಸಿ ಬಿ ಮ್ಯಾಚ್ ಇದಕ್ಕೋಸ್ಕರ ಎಲ್ಲರೂ ಜರ್ಸಿ ಹಾಕ್ಕೊಂಡು. ಗೈಸ್ ನನ್ನ ಹತ್ರ ಇದು ಆನ್ಲೈನಾಗಿಲ್ಲ, ಅದಕ್ಕೋಸ್ಕರ ನನ್ನ ಹತ್ರ ಕ್ಯಾಶ್ ಇವ್ರಿಗೆ ಎಕ್ಸೆಪ್ಟ್ ಮಾಡ್ತಾರೆ ಇಲ್ಲ ಅಂತ ಕೇಳಿದೆ. ಬಟ್ ಎಕ್ಸೆಪ್ಟ್ ಮಾಡ್ತಾರಂತ. ನೋಡಮ್ಮ ಇಲ್ಲಿ ಏನು ಸಿಗ್ತದ. ಇಲ್ಲೆಲ್ಲ ಐತೆ, ಡೋನಟ್ಸ್ ಐತೆ, ಇಲ್ಲೆಲ್ಲ ಡೋನಟ್ಸು. ಮತ್ತು ನನಗೆ ಬೇಕು ಕಾಫಿ ಬೇಕಿತ್ತು ನನಗೆ. ನಾನಿವಾಗ ಕಾಫಿ ಆರ್ಡರ್ ಮಾಡೋಣ. ಫಿಲ್ಟರ್ ಕಾಫಿ, ರೆಗ್ಯುಲರ್ ಕೆಫೆದು ಮೆನು. ಸ್ಪೇಸೇ ಇಲ್ಲ ಕುಂದ್ರಾಗ, ತೊಗೊಂಡ್ರೆ ಮತ್ತೆ ಹಂಗೆ ತಿರ್ಗಾಡ್ಕೊಂಡು ಕುಡಿಬೇಕು. ಇಲ್ಲ ಇದು ಕ್ಯಾಶ್. ಐಸ್ಡ್ ಗ್ಲಾಸ್, ಏನೋ ಹೆಸರು ಗೊತ್ತಿಲ್ಲ. ಕಾಫಿ ತೊಗೊತೀನಿ, ಚೆನ್ನಾಗಿರ್ತದೆ ಎಲ್ಲ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ. ಮಾಡೋದು ಮೀನ್ಸ್ ಟ್ರಿಕ್ಸ್, ಕಾಫಿ ಮಾಡೋದು ಟ್ರಿಕ್ಸ್. ಗೈಸ್ ಇದು ನಂದು ಡೋನಟ್. ನಂದು ಇವಾಗ ಕಾಫಿ ರೆಡಿ ಮಾಡೋಣ. ನಾನು ಕಾಫಿಗೋಸ್ಕರ ವೇಟ್ ಮಾಡಕತ್ತೀನಿ. ಡೋನಟ್ ಒಂದು ಬಂತು, ಬಟ್ ಇವಾಗ ಕಾಫಿಗೋಸ್ಕರ ವೇಟ್ ಮಾಡಕತ್ತೀನಿ. ಗೈಸ್ ಇದು ಎಷ್ಟೊತ್ತು ಮಾಡ್ತಾರೆ ಏನು ಕಾಫಿ ಕೊಡೋಕೆ. ಬಟ್ ಡೋನಟ್ ಒಂದು ತೊಗೊಂಡಿನಿ. ಆಮೇಲೆ ಕಾಫಿ ಇನ್ನೂ ರೆಡಿ ಮಾಡಕತ್ತಾರ. ಗೈಸ್ RCB ಮ್ಯಾಚ್ ಐತೆ, ನೋಡ್ತೀರೆಲ್ಲ. ಕಮೆಂಟ್ ಮಾಡಿರಿ RCB. ಗೈಸ್ ಮೊದಲೇ ನನ್ನದು ಅಲ್ಲಿನಾಗ ಬ್ರಾಸಸ್ ಅವ, ಅದ್ರಾಗ ಮತ್ತೆ ಡೋನಟ್ಸ್ ತಿನ್ನಕತ್ತೀನಿ. ಕಾಫಿ ಮತ್ತೆ ಬಂತು, ಯಾರಿಗೂ ಕಾಫಿ ಮತ್ತೆ ಸರ್ವ್ ಮಾಡಕತ್ತಾರೆ. ಇವಾಗ ಡೋನಟ್ಸ್ ತಿನ್ನಕತ್ತೀನಿ. ಥ್ಯಾಂಕ್ಸ್. ಮತ್ತು ಫಿಲ್ಟರ್ ಕಾಫಿ ಟ್ರೈ ಮಾಡೋಣ ಹೆಂಗಿರ್ತದೆ. ಶುಗರ್ ಮತ್ತೆ ಹಾಕಿಲ್ಲ ಗೈಸ್, ಶುಗರ್ ಮತ್ತೆ ನಾವೇ ಹಾಕಿಬೇಕು ಗೈಸ್. ಶುಗರ್ ಹಾಕಿಲ್ಲ, ಏನಿಲ್ಲ, ಹಂಗೆ ಮಿಕ್ಸ್ ಮಾಡಕತ್ತೀನಿ. ಹಾಟ್ ಕಾಫಿ ಗೈಸ್, ಶುಗರಾಗಿ ಮತ್ತೆ ಫುಲ್ ಡಿಫ್ರೆಂಟ್ ಇದು ಬ್ರೌನ್ ಶುಗರ್ ಮತ್ತು ವೈಟ್ ಶುಗರ್ ಕೊಟ್ಟಾರ. ಇವಾಗ ಶುಗರ್ ಹಾಕಿ ಫುಲ್ ಮಿಕ್ಸ್ ಮಾಡಬೇಕು. ಕಾಫಿ ಟೇಸ್ಟ್ ಚೆನ್ನಾಗೈತೆ. ಕಾಫಿ ಇಷ್ಟ ಆಯಿತು, ಬಟ್ ಡೋನಟ್ ಇಷ್ಟ ಆಗಿಲ್ಲ. ಕಾಫಿ ಒಂದೇ ಕುಡಿದು ಹೋಗ್ತೀನಿ. ಎಲ್ಲ ಬ್ಲ್ಯಾಕ್ಬೆರಿ, ಅಲೆನ್ ಸೋಲಿ, ಫ್ಲೈಯಿಂಗ್ ಮಷೀನ್, ಮತ್ತು ಇಲ್ಲಿ ನನ್ನ ಫೇವ್ರೇಟ್ ಬ್ರ್ಯಾಂಡ್ ಕ್ರಾಕ್ಸ್ ಬ್ರ್ಯಾಂಡ್. ಮತ್ತು ಇಲ್ಲಿ ಯಾವ ಚೆನ್ನಾಗವ ಕ್ರಾಕ್ಸ್ ಸ್ಲಿಪ್ಪರ್ಸ್. ಬಟ್ ಬೆಸ್ಟ್ ಸೈಡ್ ಅಂತ ಒಂದು ಯಾವುದೋ ಹೊಸ ಬ್ರ್ಯಾಂಡ್ ತೆಗ್ದಾರ. ಇಲ್ಲಿ ನನ್ನ ಜರ್ಸಿ ಫುಲ್ ಇಷ್ಟ ಆಗ್ತದೆ. ಇದು ಜಾಕೆಟ್ ಜರ್ಸಿ ಅಲ್ಲ, ಜಾಕೆಟ್. ನಾನು ಅಂತೀನಿ ಈ ಟೈಮ್ ಮತ್ತು ಕಪ್ ನಮ್ಮದೇ, RCB ಈ ಸಲ ಕಪ್ ನಮ್ಮದೇ. ಇಲ್ಲಿ ಮತ್ತು ಅಡಿಡಾಸ್ದು ಮತ್ತು ನೈಕಿದು ಸ್ಪಾನ್ಸರ್ ಮಾಡೋಕತ್ತದ, ಮತ್ತು ಪೂಮಾದು ಸಾಂಬಾರ್ಸ್ ಇದು ಶೂ ಭಾರಿ ಶೂ. ಅದು ಜರ್ಸಿ ಸ್ಪಾನ್ಸರ್ ಮಾಡೋಕತ್ತದ. ಮತ್ತು ಗೈಸ್ ಮಾಲ್ ತಿರ್ಗಾಡಿದ್ದು ಸಾಕು. ಇವಾಗ ನಾನು ಹೊರಗೆ ಹೋಗ್ಕತ್ತೀನಿ. ಮಾಲ್ ಹೊರಗೆ ಎಂಟ್ರಿ ಆಗ್ಕತ್ತೀನಿ. ನೋಡಿರಿ ಜನ ಹಿಂಗಾಗಿದೆ ಫುಡ್ ಕೋರ್ಟ್. ನಾನು ಇವಾಗ ಆಯಿತು ಹೊರಗೆ ಹೋಗ್ಕತ್ತೀನಿ ಮಾಲ್ನಿಂದ. ಗೈಸ್ ಸೆಕೆಂಡ್ ಫ್ಲೋರ್ ಇಲ್ಲೇ ಒಂದು ಏನೋ ಐತೆ, ಇಲ್ಲಿ ಗೊತ್ತಿಲ್ಲ ಏನೈತೆ ಅಂತ. ಅಲ್ಲಿ ಹೋಗ್ಕತ್ತೀನಿ. ಐ ಥಿಂಕ್ ಗೈಸ್ ಆ ಕಡೆ ಮೆನ್ಸ್ ಐತೇನು. ಆ ಕಡೆ ಒಂದು ದೊಡ್ಡದು ಡೋರ್ ಐತೆ, ಆ ಕಡೆ ಒಂದು ಟೈಮ್ ನೋಡಮ್ಮ ಮೆನ್ಸಿದ್ಗಿನ ಅದೇನಲ್ಲ ಅಂತ. ಆ ಸೈಡ್ ಪೂರ ಆ ಕಡೆ ಹೋಗ್ಬೇಕು. ಮೆನ್ ಸೆಕ್ಷನ್ ಆ ಕಡೆ ಯಾವ ಟಿಫಿನ್ ಬಾಕ್ಸ್ಗಳವ, ಹುಡುಗರದು ಕಿಡ್ಸ್ ಬಟ್ಟೆ, ಶೂಸ್. ಸೀದಾ ಎಂಟ್ರಿ ಆಗಿ ಸೀದಾ ಹೊರಗೆ ಹೋಗ್ತೀನಿ. ಮೇಲಾಗ ಕೈಗಕ್ಕೆ ಚೆನ್ನಾಗಿ ನೋಡೋ ಗೈಸ್.
ಯಾವುದೇನು ಗೊತ್ತಿಲ್ಲ ಚೈನ್ಸ್ ಒಂದು ಇವಾಗ ಬೇಡ ಪರ್ಚೇಸ್ ಮಾಡೋದು ಆಮೇಲೆ ಯಾವಾಗಾದ್ರೂ ಟೈಮ್ ಸಿಕ್ಕಕ್ಕೆ ಪರ್ಚೇಸ್ ಮಾಡಿದರೆ ಆಯಿತು. ಇದೇ ಟಿ ಶರ್ಟ್ ಅಂದಿದ್ದು ಗಾಯ್ಸ್ ನಿಮ್ಗೆ ಆವಾಗ ಈ ಕಡೆಯಿಂದ ಹೋಗಿ ಮತ್ತೆ ಆವಾಗ ಮತ್ತೆ ಹಿಂಗೆ ಬಂದೇನೆ. ಇಟ್ಸ್ ಮೀ ಅಕ್ಷಯ್. ಇದೊಂದು ಜಾಕೆಟ್ ಗಾಯ್ಸ್ ನನಗಂತ ಅಂಥದ್ದಲ್ಲಿ ಬಟ್ಟೆ ತಗೋಕೆ ಫುಲ್ ಇಷ್ಟನೇ ಇಲ್ಲ, ಇಷ್ಟ ಆಗೋದಿಲ್ಲ ಅಂಥದ್ದಲ್ಲಿ ಬಟ್ಟೆ ತಗೋಕೆ. ಸೀದಾ ಸ್ಟೆಪ್ಸ್ ಹಿಡಿದು ಸೀದಾ ಕೆಳಗೆ ಹೋಗೋದು, ಮತ್ತು ನಾನು ರೂಮಿಗೆ ಹೋಗಿ ಟೈಮ್ ಆಗ್ತದೆ ಅದಕ್ಕೋಸ್ಕರ ಎಲ್ಲೈತೆ ನೋಡಕತ್ತೀನಿ. ಕೆಳಗೆ ಹೋಗೋದು ಸಿಗೋಲ್ತು, ಕೆಳಗೆ ಹೋಗೋದು ಎಲ್ಲದು ಅಂತ ಕೆಳಗೆ ಬರೋದು. ಇದು ಮತ್ತು ಆ ಕಡೆ ಐತೆ ಗಾಯ್ಸ್, ಅಲ್ಲೈತೆ ಗಾಯ್ಸ್ ಕೆಳಗೆ ಹೋಗೋದು ಅಲ್ಲೈತೆ, ಸಿಕ್ಕಿತು ಅಲ್ಲೈತೆ. ನನಗೆ ಅನ್ಸಿದ ಮಟ್ಟಿಗೆ ಈ ಸಲ ಮತ್ತೆ ಕಪ್ ನಮ್ಮದೇ RCB ಅವ್ರಿಗೆ ಬಂದೀನಿ ಆಯಿತು. ಇದು ಈ ಕಡೆ ಅಲ್ಲಿ ಜರ್ಸಿ ಒಂದು ನೋಡಿ, ಲಾಸ್ಟ್ ಟೈಮ್ ಜರ್ಸಿ ಒಂದು ನೋಡಿ ಸೀದಾ ಹೊರಗೆ ಹೋಗ್ಬಿಡ್ತೀನಿ. ಯಾವಾಗೇ ತಿರುಗಾಡಿ ಹೋಗಿದ್ದೆ ಮತ್ತೆ ಅಲ್ಲಿಗೆ ಬಂದೆ. ಅಲ್ಲಿ ಅದು ಆ ಕಡೆ ಪೂರ ಹೊರಗೆ ಔಟ್ಸೈಡ್ ಎಂಟ್ರಿಗೆ ಇಟ್ಟಾರ ಜರ್ಸಿ, ಅದನ್ನು ಜರ್ಸಿ ಒಂದು ನೋಡಿ ಆಯಿತು ಹೊರಗೆ ಹೋಗ್ತೀನಿ ಗೈಸ್. ಫೈನಲಿ ಹೊರಗೆ ಹೋಗ್ಕತ್ತೀನಿ. ಸೀದಾ ಅಲ್ಲಿ ಎಂಟ್ರಿ ಪಾಯಿಂಟ್ ಆದ, ಸೀದಾ ಹಂಗೆ ತಿರುಗಾಡ್ಕೊಂಡು ಹಂಗೆ ಹೋಗೋದು. ಅಲ್ಲಿ ಆದ ಎಂಟ್ರಿ, ಹೊರಗೆ ಹೋಗೋದು ಎಂಟ್ರಿ ಆದ, ಸೀದಾ ಹಂಗೆ ಹೋಗಿಬಿಡೋದೆ ಹೊರಗೆ ಬಂದೆ. ಗೇಮ್ ಮತ್ತು ಎಲ್ಲ ಮುಗ್ದದ ನೋಡ್ಬೋದು. ಜಸ್ಟ್ ಇವಾಗ ಥ್ಯಾಂಕ್ಸ್ ಗಾಯ್ಸ್ ನನ್ನ ಫುಲ್ ವೀಡಿಯೋ ನೋಡೋಕೆ. ಮತ್ತೆ ಸಿಗಮ್ಮ ನೆಕ್ಸ್ಟ್ ವ್ಲಾಗಾಗ.